ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಸಪೋರ್ಟ್ ಕೂಡ ಮಾಡಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ರೋಹಿಣಿ 2 ಲಕ್ಷ ಅಮೌಂಟ್ನ ಅವ್ರ ಅತ್ತೆ ತೊಗೊಂಡು ಬಂದಿರ್ತಾಳೆ. ಇಲ್ಲಿ ಕಾಗೆ ಸುಬ್ನ ಹತ್ರ ಬಂದ್ಬಿಟ್ಟು 2 ಲಕ್ಷ ಅಮೌಂಟ್ನ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಕೊಟ್ಟ ತಕ್ಷಣ 2 ಲಕ್ಷ ದುಡ್ಡನ್ನ ನೋಡಿಕೊಂಡು ಕಾಗೆ ಸುಬ್ಬ ಹೆಂಗೋ ನಾನು ಹೇಳಿದ ಥರ ನಡ್ಕೊಂಡ್ರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಇನ್ಮೇಲೆ ನನಗೆ ಕಾಲೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಇನ್ಮೇಲೆ ಅವ್ರ ಕಡೆಯಿಂದ ಟಾರ್ಚರ್ ಕೂಡ ಇರಬಾರ್ದು ನನಗೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣವೇ ಕಾಗೆ ಸೊಬ್ಬ ಕೂಡ ಸರಿ ಆಯಿತು, ನಿಮ್ಗೆ ಇನ್ಮೇಲೆ ಯಾವ ತೊಂದರೆನೂ ಕೊಡೋದಿಲ್ಲ ನಾವು ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಸರಿ ಆಯಿತು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಪೂಜೆ ಹೇಳಿಬಿಟ್ಟು ಬರ್ತಾಳೆ. ಇಲ್ಲಿಗೆ ಬರ್ತಾಳೆ. ಬಂದ ತಕ್ಷಣವೇ ಮಹೇಶ್ನ ಹತ್ರ ಬಂದುಬಿಟ್ಟು ನೋಡಿ 2 ಲಕ್ಷ ಅಮೌಂಟ್ನ ಕೊಟ್ಟೋದ್ಲು ರೋಹಿಣಿ, ಇನ್ಮೇಲೆ ಇದರಲ್ಲಿ ನಿನಗೆ ಅರ್ಧ ಶೇರ್ ಕೊಡ್ತೀನಿ, ಯಾವತ್ತೂ ಕಣ್ಣಿಗೆ ಕಾಣಿಸ್ಕೋಬಾರ್ದು, ಒಂದು 3 ತಿಂಗಳು ಎಲ್ಲಾದರೂ ನೀನು ದೂರ ಹೊರಟೋಗ್ಬಿಡು ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅಲ್ಲ ಇಷ್ಟೆಲ್ಲ ಕೆಲಸ ಮಾಡಿರೋರಿಗೆ ಬರೀ ಇಷ್ಟೇನ ಕೊಡೋದು ಅಂತ ಅಂದಾಗ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಬಿಟ್ಟು ಸರಿ ನೋಡು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ಇನ್ನೆಲ್ಲೂ ಕಾಣಿಸ್ಕೊಂಡು ಮತ್ತೆ ಅವ್ರಿಗೆ ತೊಂದರೆ ಕೊಡೋದು ಅದೆಲ್ಲ ಮಾಡೋಂಗಿಲ್ಲ, ನೀನೆಲ್ಲ 3 ತಿಂಗಳು ಕಣ್ಣಿಗೆ ಕಾಣಿಸ್ದಂಗೆ ಹೊರಟೋಗ್ಬೇಕು. ಈಗ ನಮ್ಮ ಹುಡುಗರು ಬೇರೆ ನಿನ್ನ ಕರ್ಕೊಂಡೋಗಿ ನಿನ್ನ ಬಸ್ ಹತ್ತಿಸ್ಬಿಟ್ಟು ಬರ್ತಾರೆ ಅಂತ ಹೇಳಿದಾಗ ಸರಿ ಆಯಿತು ನಾನು ಹೋಗ್ತೀನಿ ಅಂತೇಳಿ ಅವನು ಕೂಡ ಒಪ್ಕೊಂಡು ಹೊರಡ್ತಾರೆ. ಆದರೆ ಇಲ್ಲಿ ಮೀನಾ ಅಡುಗೆ ಮನೇಲಿ ಕೆಲಸ ಮಾಡ್ಕೋತಾ ಇರ್ತಾಳೆ. ಅಲ್ಲಿಗೆ ಶಾಂತಿ ಬರ್ತಾಳೆ. ಶಾಂತಿ ಬಂದ ತಕ್ಷಣ ಅತ್ತೆ ಏನು ಬೇಕಾಗಿತ್ತತೆ ಅಂತ ಕೇಳ್ತಾಳೆ. ಏನಿಲ್ಲ ನೀರು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಷ್ಟೇನಾ ಅತ್ತೆ? ಹಾಂ ಆಯಿತು ತೊಗೊಳ್ಳಿ ನೀರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಳೆ. ಹೌದು ನಾನು ಒಂದು ವಿಷಯ ಕೇಳ್ಪಟ್ಟೆ, ಕನಕೋಗೆ ಗಂಡಿನ ಕಡೆಲಾರೇನೋ ಬಂದಿದ್ರಂತಲ್ವಾ, ಅವರೇನೋ ರಿಜೆಕ್ಟ್ ಮಾಡಿದ್ರಂತೆ ನಿನ್ನ ತಮ್ಮನ ವಿಡಿಯೋ ನೋಡಿಬಿಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಂಗಂದ ತಕ್ಷಣ ಹೌದು ಅತ್ತೆ ಆಗೋಯ್ತು ಆ ಥರ ಅಂತ ಹೇಳ್ಬಿಟ್ಟು ಅವಳು ಕೂಡ ಹೇಳ್ತಾಳೆ. ಅದಕ್ಕೆ ಕಣೆ ನಿಮ್ಮ ಫ್ಯಾಮಿಲಿ ಸರಿ ಇಲ್ಲ, ಕುಟುಂಬದಿದೆ ಎಂಟಂದರೆ ಇದೇ ಪರಿಸ್ಥಿತಿ ಆಗೋದಂತ ಅವ್ರಿಗೆ ಮುಂಚೆನೇ ಗೊತ್ತಾಗಿದೆ, ಹಾಗಾಗಿ ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ ಅತ್ತೆ ಅಂತೇಳಿ ಗದ್ರಕೋತಾಳೆ. ಗದ್ರಕೊಂಡ ತಕ್ಷಣ ಸರಿ ಅತ್ತೆ ನಿಮ್ಗೇನು ಬೇಕು ಹೇಳಿ ಅಂದಾಗ ನೀರು ಕೊಡು ಅಂತ ಹೇಳ್ಬಿಟ್ಟು ಬಾಟಲಲ್ಲೇ ನೀರು ತುಂಬಿಸ್ಕೊಂಡು ಚೆನ್ನಾಗಿ ಅವಳಿಗೆ ಅವಮರ್ಯಾದೆ ಮಾಡಿಬಿಟ್ಟು ಚೆನ್ನಾಗಿ ಬೈತಾ ಇರ್ತಾಳೆ. ಬೈತಾ ಇರಬೇಕಾದಾಗ ಅಯ್ಯೋ ನೀನ್ಯಾಕೆ ಕಿರ್ಚಾಡ್ತಾ ಇದ್ದೀಯ, ಅದಕ್ಕೆ ನಿಮ್ಮ ಮನೇಲಿ ನಡೀತಿರೋದು ಅದೇ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳಿದ್ನಪ್ಪ, ಅದಕ್ಕೆ ನೀನು ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೆಂಗೆ, ಕುಟುಂಬದವ್ರಲ್ವ ನೀವು ಅಂತ ಹೇಳಿದಾಗ ಮೀನಾಗೆ ತುಂಬ ನೋವಾಗಿಬಿಡತ್ತೆ. ಹಂಗಂದ ತಕ್ಷಣ ಫೀಲ್ ಮಾಡ್ಕೊಂಡು ನಿಂತಿರ್ತಾಳೆ. ನಿಂತಿರ್ಬೇಕಾದಾಗ ಅವಳ ಮಾತುಗಳೆಲ್ಲ ಕೇಳಿಸ್ಕೊಂಡು ಪಾಪ ಅವಳು ಏನು ಮಾತಾಡ್ದಿದ್ದ ಪರಿಸ್ಥಿತಿಲಿ ನಿಂತಿರ್ಬೇಕಾದಾಗ ಆ ಟೈಮಲ್ಲಿ ಇಲ್ಲಿಗೆ ಸೂರ್ಯ ಎಂಟ್ರಿ ಆಗ್ತಾನೆ. ಸೂರ್ಯ ಬಂದ ತಕ್ಷಣ ನೀನು ಸಕ್ಕರೆ ಅಂತ ಅಂದ್ಕೊಂಡಿದ್ದೆ ನಾನು, ಆದರೆ ನೀನು ಕಹಿ ಘಟನೆಗಳೇ ಮಾತಾಡಿ ಒಬ್ರಿಗೆ ನೋವು ಮಾಡೋದೇ ಕಲಿತೀಯ. ಯಾವಾಗಲೂ ಸಕ್ಕರೆ ಯಾವಾಗಲೂ ಸ್ವೀಟಾಗಿರಬೇಕು, ನಿನ್ನ ಥರ ವಟ ವಟ ಅಂತ ಹೇಳ್ಬಿಟ್ಟು ಒಂದು ಕಹಿನ ಯಾವಾಗಲೂ ಈ ಥರ ಮಾತಾಡಿ ಒಬ್ಬರನ್ನ ಮನಸ್ಸಿಗೆ ನೋವು ಮಾಡಬಾರ್ದು, ನೀನು ಸಿಹಿ ಥರನೇ ಇರಬೇಕು ಸಕ್ಕರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಯ್ಯೋ ನಾನು ಏನು ಇಲ್ದಿದ್ದು ಹೇಳಿದ್ನ, ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ಇರೋದೇ ಹೇಳಿದ್ದು ಅಂತೇಳಿ ಶಾಂತಿ ಹೇಳ್ತಾಳೆ. ನೀನು ಮಾಡಿದ್ದು ಒಂದು ಒಳ್ಳೆಯದೇ ಆಯಿತು, ನಮಗೂ ಆ ಹುಡುಗನ ಬಗ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ, ಹಾಗಾಗಿ ನಾವು ಹುಡುಗನ ರಿಜೆಕ್ಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ, ಆದರೆ ನಿನ್ನಿಂದ ತಾನಾಗಿ ರಿಜೆಕ್ಟ್ ಆಗೋಯ್ತು, ಅದು ನಮಗೆ ಖುಷಿನೇ ಇದೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಹಂಗಂದ ತಕ್ಷಣ ನಗ್ತಾ ಇರ್ತಾಳೆ. ನಗಾಡಿಕೊಂಡು ನೀನು ಏನೋ ಒಂದು ಒಟ್ಟಿಗೆ ಹಾಕ್ಕೊಂಡು ಮಾತಾಡ್ತಾ ಇರ್ತೀಯಲ್ಲ ಯಾವಾಗಲೂ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ, ಕನ್ಕುನ್ ಜವಾಬ್ದಾರಿ ನಂದು, ಅವನಿಗೆ ಒಳ್ಳೆ ಹುಡುಗನ ನೋಡಿ ಸೂಪರಾಗಿರೋ ಹುಡುಗನ ನೋಡಿ ಚೆನ್ನಾಗಿರೋ ಹುಡುಗನೇ ತಂದು ಕನ್ಕುನ್ಗೆ ಮದುವೆ ಮಾಡೋ ಜವಾಬ್ದಾರಿ ನಂದು. ನೀನು ಯಾಕೆ ತಲೆ ಕೆಡ್ಸ್ಕೊಂತೀವಿ ಮೀನಾ, ಈ ಮಾತುಗಳಿಗೆಲ್ಲ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಅವ್ರೇನೋ ಮಾತಾಡ್ತಾರೆ ಸುಮ್ಮನೆ ಸೈಲೆಂಟಾಗಿರು ಅಂತ ಹೇಳ್ಬಿಟ್ಟು ಸೂರ್ಯ ಮೀನಾಗೆ ಧೈರ್ಯ ಹೇಳ್ತಾನೆ. ಆವಾಗ ಸರಿ ಆಯಿತು ಅಂತ ಹೊರಡ್ತಾಳೆ. ನೀರು ತೊಗೊಂಡು ಬಂದು ಕೊಡ್ತಾಳೆ. ನೀರು ಕುಡ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಅದನ್ನೆಲ್ಲ ಈ ಕಡೆ ರಂಗನಾಥ್ ಅವರು ಕೇಳಿಸ್ಕೊತಾ ಇರ್ತಾರೆ. ಕೇಳಿಸ್ಕೊಂಡ ತಕ್ಷಣ ಬರ್ತಾರೆ, ಕೆಮ್ಕೊಂತ ಬರ್ತಾರೆ. ಕೆಮ್ಕೊಂಡು ಬಂದ ತಕ್ಷಣ ಏನು ಸಕ್ಕರೆ ಇಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡ್ತಾ ಇದೆ ಲೊಟ 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 ಅಂತ ಅಂದಾಗ ನೀರು ಇಸ್ಕೊಂಡು ಹೋಗಿ ಬಂದಿದ್ದೀರಿ ಅಂದಾಗ ನೀನು ನೀರು ಇಸ್ಕೊಂಡು ಹೋಗಿ ಬಂದಿದ್ದಲ್ಲ ಕಣಿ, ನೀನು ಮಾತಾಡಿದ್ದೆಲ್ಲ ನಾನು ಕೇಳಿಸ್ಕೊಂಡೆ, ನೀನು ಯಾವಾಗಲೂ ಇದೇ ರೀತಿ ಚೇಂಜ್ ಆಗಿದ್ದೀನಿ ಅಂತ ಅಂದ್ಕೊಂಡಂಗೆಲ್ಲ ಈ ರೀತಿಯೇ ಮಾತಾಡ್ತಾನೆ ಒಬ್ಬರನ್ನ ಮನಸ್ಸನ್ನ ನೋವು ಮಾಡ್ತಲೇ ಇರ್ತೀಯಾ, ನೀನು ಹಣೆ ಬರೇನೆ ಇಷ್ಟು, ಬಂದು ಸುಮ್ಮನೆ ಬೀದ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗಂದ ತಕ್ಷಣ ಕಣ್ಣು ಬಿಟ್ಕೊಂಡು ಹಿಂಗೆ ನೋಡ್ತಾಳೆ. ಆ ಕಣ್ಣು ಕುಡುಗಳೇ ಕಿತ್ತಾಕ್ಬಿಡ್ತೀನಿ ಈ ರೀತಿ ಎಲ್ಲ ನೋಡಿದ್ರೆ, ನೀನು ಸುಮ್ಮನೆ ಬಂದು ಬಿದ್ಕಳೆ ಅಂತ ಹೇಳಿ ಬೈತಾ ಇರ್ತಾನೆ ರಂಗನಾಥ್ ಅವರು. ಅಯ್ಯೋ ಇವ್ರು ಕಣ್ಗುಡ್ಡುಗಳನ್ನ ಕಿತ್ತಾಕ್ತೀನಿ ಅಂತಾರಲ್ಲ, ಇವಯ್ಯೋ ಎಷ್ಟೊಂದೆಲ್ಲ ಮಾತಾಡ್ತಾನೆ ನನ್ನ ಬಗ್ಗೆ, ನಾನು ಇರೋ ವಿಷಯನ ಸತ್ಯನೇ ಹೇಳಿದಾಗೆಲ್ಲ ನನ್ನ ಮೇಲೆ ಈ ರೀತಿ ಯಾವಾಗಲೂ ಮಾತಾಡ್ತಲೇ ಇರ್ತಾರೆ ಇವರು
ಇವರು ನನಗೆ ಕಣ್ಗುಡ್ಡು ಕಿತ್ತಾಕ್ತಾರಂತೆ, ಕಣ್ಗುಡ್ಡು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾ ಇರ್ತಾಳೆ ಒಬ್ಳೊಬ್ಳೇ. ಸರಿ ಆಯಿತು ಅಂತ ಹೇಳ್ಬಿಟ್ಟು, ಈ ತರಕಾರಿಗಳು ನೋಡು ಎಷ್ಟೊಂದಿದೆ, ನನ್ನ ಮನೇಲಿಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತರಕಾರಿಗಳನ್ನ ತರಿಸ್ಕೊಂಡು ಚೆನ್ನಾಗಿ ತಿಂತಾ ಇದ್ಲೇನೋ, ನಾಳೆಯಿಂದ ಸ್ವಲ್ಪ ಬಿಕ್ಕಟ್ಟು ಮಾಡಬೇಕು, ಅಳತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾಳೆ. ಆದರೆ ಇಲ್ಲಿ ಮೀನಿಗೆ ಮಾತ್ರ ತುಂಬ ಬೇಜಾರಾಗಿರುತ್ತೆ. ಯಾಕೆ ಮೀನಾ ಬೇಜಾರ್ದ ನಿಂತಿದ್ದೀಯ ಅಂದಾಗ, ಅಲ್ಲ ರೀ ಅತ್ತೆ ಈ ರೀತಿ ಮಾತಾಡಿದ್ಲಲ್ವಾ, ನಮ್ಮ ಕನಕ ಮದುವೆ ಬೇರೆ ನಿಂತೋಯ್ತು ಅಂತ ಅಂದಾಗ, ನೋಡಮ್ಮ ಒಂದು ಮಾತು ಹೇಳ್ತೀನಿ ಕೇಳು, ಆ ಹುಡುಗನ ಬಗ್ಗೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ, ಅದಕ್ಕೆ ಇದು ತಾನೇ ಕೆಟ್ಟೋಗಿದೆ. ಒಳ್ಳೆ ಹುಡುಗನ ಕನಕನಿಗೆ ತಂದು ಮದುವೆ ಮಾಡೋಣ, ನೀನು ಯೋಚನೆ ಮಾಡೋದು ಬಿಟ್ಬಿಡು ಕನಕ. ಮೀನಾ ದಯವಿಟ್ಟು ಸುಮ್ಮನೆ ಸೈಲೆಂಟಾಗಿರು, ಯೋಚನೆ ಮಾಡಬೇಡ ಜಾಸ್ತಿ ನೀನು ಅಂತ ಹೇಳ್ತಾರೆ. ಆದರೆ ರೀ ಅತ್ತೆ ಹೇಳಿದ್ರಲ್ಲಿ ತಪ್ಪೇನಿಲ್ವಲ್ಲ, ಮಂಜ ಮಾಡಿದ್ದು ತುಂಬ ದೊಡ್ಡ ತಪ್ಪು ರೀ, ಮಂಜ ಈ ರೀತಿ ಎಲ್ಲ ಮಾಡಬಾರ್ದಿತ್ತು ಅಂತ ಅಂದಾಗ, ಏನು ಮಾಡೋಕ್ಕಾಗಲ್ಲಮ್ಮ, ವಯಸ್ಸಲ್ಲಿದ್ದಾಗ ಆ ವಯಸ್ಸಿನ ಮಾತು ಏನೇನೋ ಮಾಡಿಸ್ತಾ ಇರುತ್ತೆ, ಆ ವಯಸ್ಸಿನ ಆಟನೇ ಹಂಗೆ, ಆ ವಯಸ್ಸಿರೋದೇ ಹಾಗೆ, ಏನು ಮಾಡೋಕ್ಕಾಗಲ್ಲ, ಇದಕ್ಕೆಲ್ಲ ಯೋಚನೆ ಮಾಡಬೇಡ. ಆ ವಯಸ್ಸಿಂದ ಅವ್ನಿಗೆ ಆ ರೀತಿ ಆಗೋಗಿದೆ, ಅವನು ನನ್ನ ಕೈ ಮುರಿದೆ ಅವನಿಗೆ, ಆದರೂ ಕೂಡ ಅವ್ನು ಚೇಂಜ್ ಆಗಲಿಲ್ಲ. ಆದರೆ ಅವ್ನ ಕಾಗೆ ಸುಬ್ಬ ಕೈ ಹಿಡ್ಕೊಂಡಿದ್ದು ಮಾತ್ರಕ್ಕೆ ನಮ್ಮ ಅಕ್ಕನ ಕೈ ಹಿಡ್ದ ಅಂತ ಹೇಳ್ಬಿಟ್ಟು ಅವನು ಒಂದೇ ಸರಿ ಚೇಂಜ್ ಆಗೋದ. ಅದು ಕಣೆ ಪ್ರೀತಿ ಅಂತಂದರೆ ತಮ್ಮನಿಗಿರೋದು, ನೀನು ಯೋಚನೆ ಮಾಡಬೇಡ, ಧೈರ್ಯವಾಗಿರು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ. ಹಾಗೆ ಹೇಳಿದ ತಕ್ಷಣ ಸರಿ ರೀ ಆಯಿತು ಅಂತ ಹೇಳ್ತಾಳೆ. ಸರಿ ಬಿಡ್ರಿ, ನನಗೆ ನಿದ್ದೆ ಬರ್ತಾಯಿದೆ, ನಾನು ಮಲ್ಕೋಬೇಕು ಅಂತೇಳಿ ಮಲ್ಕೊಳೋಣ ಅಂತ ಹೋಗ್ತಾಳೆ. ಆದರೆ ನಾನು ಮಲ್ಕೋಬಾರ್ದೇನೆ ಅಂತ ಅಂದಾಗ, ರೀ ನಾನು ಬೆಳಗ್ಗೆ ಎದ್ದು ಕೆಲಸ ಜಾಸ್ತಿ ಇದೆ, ನಿಮ್ಮದು ನಾಟಕಗಳೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಬಂದು ಸೈಲೆಂಟಾಗಿ ಮನಿಕೊಳ್ಳಿ ಅಂತ ಹೇಳ್ದಾಗ, ಸರಿಯಮ್ಮ ಆಯಿತು, ಯಾವಾಗಲೂ ಇದೇ ರೀತಿ ಹೇಳ್ತಾ ಇರ್ತೀಯ, ನಾನು ಏನಮ್ಮ ನಾಟಕ ಆಡಿದೆ ನಿನ್ನ ಹತ್ರ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ. ರೀ ಸುಮ್ಮನೆ ಸೈಲೆಂಟಾಗಿ ಬಂದು ಮಲ್ಕೋತಿರೋ ಇಲ್ವೋ, ನಿಮ್ಗೆ ಏನಾದರೂ ಗ್ರಾಚಾರ ಬಿಡಿಸ್ಲಾ ನಾನು ಇವಾಗ ಅಂತ ಹೇಳ್ಬಿಟ್ಟು ಮೀನಾ ಬೈತಾ ಇರ್ತಾಳೆ. ಸರಿಯಮ್ಮ ಆಯಿತು ಅಂತ ಹೇಳಿ, ನೀವು ದೃಷ್ಟಿ ಬೇರೆ ತೆಗಿತೀರಲ್ವಾ, ನನಗೆ ನಾಚಿಕೆ ಆಗುತ್ತಪ್ಪ ಅಂತೇಳಿ ಮೀನಾ ಅಂತಾಳೆ. ಹಂಗಂದ ತಕ್ಷಣ ಅವನಿಗೊಂಥರ ನಾಚಿಕೆ ಆಗ್ತಾ ಇರುತ್ತೆ. ಅವಳು ಮಲ್ಕೋತಾಳೆ. ಮನಿಕೊಂಡ ತಕ್ಷಣ ಸೂರ್ಯ ಎದ್ಬಿಟ್ಟು ಅವಳಿಗೆ ದೃಷ್ಟಿ ತೆಗೆದ್ಬಿಟ್ಟು ಅವನು ಕೂಡ ಹೋಗಿ ಅವಳ ಪಕ್ಕದಲ್ಲಿ ಸೈಲೆಂಟಾಗಿ ಸುಮ್ಮನೆ ಮಲ್ಕೋತಾನೆ, ಏನೂ ಮಾತಾಡ್ದಂಗೆ. ಅವಳಿಗಂತೂ ತುಂಬ ಖುಷಿ ಆಗುತ್ತೆ ಅವನ ದೃಷ್ಟಿ ತೆಗ್ದಿದ್ದು ನೋಡಿ. ತಿರ್ಗಿ ಆಮೇಲೆ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಇವರು ಬಂದು ಪೇಪರ್ ಓದ್ತಾ ಇರ್ತಾರೆ, ರಂಗನಾಥ್ ಅವರು. ಪೇಪರ್ ಓದಬೇಕಾದಾಗ ಮೀನಾ ಕಾಫಿ ತೊಗೊಂಡು ಬರಮ್ಮ ನನಗೆ ಅಂತ ಕೂಗ್ತಾ ಇರ್ತಾನೆ. ಆ ಕಡೆಯಿಂದ ಮೀನಾ ಕಾಫಿ ತೊಗೊಂಡು ಬರ್ತಾಳೆ, ಅವ್ರ ಮಾವನಿಗೆ ಕೊಡೋಣ ಅಂತ ಹೇಳ್ಬಿಟ್ಟು. ಕೊಡಬೇಕಾದಾಗ ಬಂದಾಗ, ಮೀನಾ ಇವತ್ತು ಯಾರಾದರೂ ವಿಶೇಷನಾ, ಇಲ್ಲಾಂದರೆ ಏನು ಸಮಸ್ಯೆ, ಇಷ್ಟು ಚೆನ್ನಾಗೆಲ್ಲ ರಂಗೋಲಿ ಹಾಕಿದೆಯಲ್ಲ ಮನೆ ಮುಂದೆ, ತುಂಬ ಚೆನ್ನಾಗಿದೆ ರಂಗೋಲಿ ಅಂತ ಅಂದಾಗ, ನಾನೇ ಮಮ್ಮ ಹಾಕಿದ್ದು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಆದರೆ ಒಂದು ಮಾತು ಹೇಳ್ತೀನಿ ಕೇಳು, ಈ ರೀತಿ ಇದ್ದಾಗ ಕಾಗೆ ಬಂದು ಮನೇಲಿ ವಟ ಅಂತ ಬಡ್ಕೋತಾ ಇತ್ತು ಮನೆ ಮುಂದೆ, ಯಾರು ನೆಂಟರು ಬರ್ತಾರಂತೇಳಿ ನಮ್ಮಮ್ಮ ಹೇಳ್ತಿದ್ಲು ಯಾವಾಗಲೂ ಲಕ್ಕಿ, ನನಗೆ ಹಂಗೆ ಅನ್ನಿಸ್ತಾ ಇದೆ ಅಂತ ಅಂದಾಗ, ಇಲ್ಲಿಗೆ ಸೂರ್ಯ ಕೂಡ ಬಂದ್ಬಿಟ್ಟು ಅವನಿಗೂ ಕೂಡ ಕಾಫಿ ಕೊಡ್ತಾಳೆ ಮೀನಾ. ಹೌದು ಅಪ್ಪ, ಲಕ್ಕಿ ಹೇಳಿದಾಳಂದರೆ ಅದು ಖಂಡಿತವಾಗೂ ನಿಜನೇ ಆಗಿರುತ್ತೆ, ಲಕ್ಕಿ ಹೇಳಿದ ಮತ್ತೆ ಯಾವುದಾದ್ರೂ ಸುಳ್ಳಾಗುತ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಳು ಇಲ್ಲಿಗೆ ಎಂಟ್ರಿ ಆಗ್ತಾಳೆ. ನನಗೆ ಶುಂಠಿ ಹಾಕ್ಬಿಟ್ಟು ಸ್ಟ್ರಾಂಗ್ ಒಂದು ಕಾಫಿನ ಮಾಡ್ಕೊಂಡು ಬಾ ಅಂಥೇಳಿ ಮೀನಾಗ ಆರ್ಡ್ರ್ ಮಾಡ್ತಾಳೆ. ಸರಿ ಕಣೆ ಆಯಿತು, ಚೆನ್ನಾಗಿ ಮಾಡ್ಕೊಬಂದು ಕೊಡು, ಚೆನ್ನಾಗಿ ಕುಡೀಲಿ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಯಾರು ನೆಂಟರು ಬರ್ತಾರೆ ನಮ್ಮ ಮನೆಗೆ ಅಂತ ಯೋಚನೆ ಮಾಡಬೇಕಾದಾಗ, ನನಗೆ ಮೀನ ಕಡೆಯಲ್ಲಾರು ಏನಾದ್ರು ಬಂದರು ಅಂತಂದರೆ ಈಗಲೇ ಫೋನ್ ಮಾಡಿ ಹೇಳ್ಬಿಡು ನಿಮ್ಮ ಅಮ್ಮರಿಗೆ, ಯಾರು ಬರಬಾರ್ದು ಇಲ್ಲಿಗೆ ಅಂತ ಹೇಳ್ಬಿಟ್ಟು, ಏನಾರ ಬಂದರೆ ಅಂತೂ ಸರಿ ಇರಲ್ಲ, ಯಾರಾದರೂ ಬೇರೆಯವ್ರು ಬಂದರೆ ನೀನು ಮಾಡಾಕ್ತೀಯ ಅವ್ರಿಗೆ ಅಡುಗೆನಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ. ಅಯ್ಯೋ ಬಿಡೆ ಹೋಗ್ಲಿ, ಯಾಕೆ ಇಷ್ಟೊಂದೆಲ್ಲ ಹುರ್ಕೋತಾ ಇದೆಯಾ ಅವ್ರ ಬಗ್ಗೆ, ನೀನು ಒಟ್ರು ಬುದ್ಧಿ ಮಾತ್ರ ಯಾವತ್ತೂ ಬಿಟ್ಟು ಬಾಳೋದೇ ಇಲ್ವಲ್ಲ ನೋಡಿ, ಯಾವಾಗಲೂ ಇದೇ ರೀತಿಯೇ ಮಾತಾಡಿ ಮನಸ್ಸಿಗೆ ನೋವು ಮಾಡೋದೇ ನಿನ್ನೊಂದು ಉದ್ದೇಶ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕಾಲೆಳಿತಾ ಇರ್ತಾರೆ. ಕಾಲೆಳಿತಾ ಇರಬೇಕಾದಾಗ ಸರಿ ಅಂತ ಅವಳ ಪಾಡೆಗೆ ಅವಳು ಎದ್ದು ಬರ್ತಾಳೆ. ಬಂದು ಆ ಕಡೆ ಹೋಗ್ತಾ ಇರ್ತಾಳೆ. ಇಲ್ಲಿ ಯಾರ್ದೋ ಒಂದು ಕಾರ್ ಎಂಟ್ರಿ ಆಗುತ್ತೆ. ಆ ಕಾರ್ ಎಂಟ್ರಿ ಆದ ತಕ್ಷಣ ಯಾರು ಅಂತ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಹಿಂದಕ್ಕೆ ತಿರುಗಿ ನೋಡಿದ ತಕ್ಷಣ ಶ್ರುತಿ ಅಪ್ಪ ಅಮ್ಮ ಇಬ್ಬರೂ ದೊಡ್ಡ ಬ್ಯಾಗ್ನ ಹಿಡ್ಕೊಂಡು ನಿಂತಿರ್ತಾರೆ. ನಿಂತಿದ್ದು ನೋಡ್ಬಿಟ್ಟು ತುಂಬ ಶಾಕ್ ಆಗಿಬಿಡ್ತಾಳೆ. ಇವಳಂತೂ ಶಾಕ್ ಆಗಿಬಿಟ್ಟು, ಓ ಐಶ್ವರ್ಯನೇ ನಮ್ಮ ಮನೆಗೆ ಬಂತು. ಒಂದು ಸರಿ ಬಂದುಬಿಟ್ಟು ಮೊನ್ನೆ ಎಲ್ಲ ಒಡವೆನ ಕೊಟ್ಬಿಟ್ಟು ಶ್ರುತಿಗೆ ಹೋಗಿದ್ರು, ಇವತ್ತೇನು ಬ್ಯಾಗ್ ತುಂಬ ಒಡವೆನೇ ತಂದಿದ್ದಾರೆ, ಏನಾದ್ರು ಒಡವೆ ಕೊಡೋಕ್ಕೆ ಬಂದುಬಿಟ್ರೆ ಏನೋ ನೋಡೋಣ, ಅಯ್ಯೋ ಐಶ್ವರ್ಯನೇ ಬಂದ್ಬಿಡ್ತಲ್ಲ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ಒಂಥರ ಆಶ್ಚರ್ಯದಿಂದ ಅವ್ರನ್ನ ಹೋಗಿ ಮಾತಾಡ್ಸೋಣ ಅಂತ ಹೋಗ್ತಾಳೆ. ಸರ ಹೋಗ್ಬಿಟ್ಟು ಅವ್ರು ಮಾತಾಡಿಸ್ತಲೇ ಇರ್ತಾರೆ. ಇವಳು ಬೇರೆ ಲೋಕಕ್ಕೆ ಹೊರಟೋಗಿರ್ತಾಳೆ. ಅಂದರೆ ಒಡವೆನೆಲ್ಲ ಕೊಳ್ಳಿಗೆ ಹಾಕ್ಕೊಂಡು
ಒಂದು ರಾಶಿ ರಾಶಿ ಒಡವೆಗಳು ಹಾಕ್ಕೊಂಡು ಎಷ್ಟು ಚೆನ್ನಾಗಿದೆ ಅಂತ ಹಿಂಗೆಲ್ಲ ನೋಡಿಕೊಂಡು ಬರತ್ತೀರ ಯಾವಾಗೇ ಕನಸು ಕಂಡುಬಿಡ್ತಾಳೆ. ಅಂದರೆ ಒಡವೆಗಳೆಲ್ಲ ತಂದುಬಿಟ್ಟಿದ್ದಾರೆ, ನಾನು ಹಾಕ್ಕೊಂಡಿದ್ದೀನಿ ಅನ್ನೋ ಥರ 10 ಬೆಳಿಗ್ಗೆ 10 ಉಂಗುರಗಳು ಇಟ್ಕೊಂಡು ಕೊಳ್ ತುಂಬ ಹಾಕ್ಕೊಂಡು ಏನೋ ಒಂಥರ ಅವಳು ಕನಸು ಕಾಣ್ತಾ ಇರ್ತಾಳೆ ಅವಳು ಪಾಡಿಗಳು. ಇಲ್ಲಿ ಬೀಗ್ತಿಯಮ್ಮ ಮಾತಾಡಿಸ್ತಲೇ ಇದ್ದೀವಿ, ನೀವು ಸುಮ್ಮನೆ ಇದ್ದೀರಾ ಅಂತ ಹೇಳ್ತಾರೆ. ಅಯ್ಯೋ ಹೌದಾ, ಬನ್ನಿ ಬನ್ನಿ ಒಳಗಡೆ ಬನ್ನಿ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ರಂಗನಾಥ್ ಅವ್ರು ಕೂಡ ಬರ್ತಾರೆ. ಏನು ಇಲ್ಲೇವರೆಗೂ ಬಂದಿದ್ದೀರಾ ಅಂತಂದಾಗ, ಬಿಗ್ರೆ ಬೇಜಾರು ಮಾಡ್ಕೋಬೇಡಿ, ನಮ್ಮದು ಮನೆ ಸ್ವಲ್ಪ ಆಡಿಷನ್ ಮಾಡಿಸ್ತಾ ಇದ್ದೀವಿ, ಹಾಗಾಗಿ ಇಲ್ಲೇ ಇರೋಣ ಅಂತ ಬಂದಿದ್ದೀವಿ ಅಂತೇಳಿ ಹೇಳ್ತಾರೆ. ಹಾಗಂತ ಮಾತಾಡ್ತಲೇ ಇರ್ತಾನೆ. ರಂಗನಾಥ್ ಅವ್ರು ಬೇಡ ಅನ್ನೋ ಸಿಚುವೇಶನ್ಸಲ್ಲಿ ಇರ್ತಾರೆ, ಆದರೂ ಕೂಡ ಬೀಗ್ರೆ ಅಂತ ಮಾತಾಡ್ಸಿದ್ರಲ್ಲ, ನನ್ನ ನೀವು ಬೀಗ್ರಂದ್ರ ಅಂತೇಳಿ ಹೇಳಿದಾಗ, ಹೌದು ಬೀಗ್ರೆ ಅದೆಲ್ಲ ಮುಗ್ದೋಗಿರೋ ಕತೆ, ಇನ್ಮೇಲೆಲ್ಲ ಅದನ್ನು ಬಿಟ್ಟಾಕ್ಬಿಟ್ಟು ಇನ್ಮೇಲೆ ನಾವು ಬೀಗ್ರಾಗಿ ಇರೋಣ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಶ್ರುತಿಯವರಪ್ಪ. ಇವ್ರು ಇದ್ಕೊಂಡು, ನೀವು ಅಷ್ಟೇ ತಾನೇ, ಮನೆ ರಿಪೇರಿ ಆಗ್ತಿದೆ ತಾನೇ, ನಮ್ಮ ಮನೇಲಿ ಏನು 3 ದಿನ ಅಲ್ಲ 1 ತಿಂಗಳು ಬೇಕಾದ್ರೆ ಇಲ್ಲೇ ಇರ್ರಿ, ಏನು ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಆದರೆ ರಂಗನಾಥ್ ಮಾತ್ರ ಅವ್ರ ಮಕ್ಕ ನೋಡ್ತಲೇ ಇರ್ತಾನೆ ಒಂದೇ ಸಮ ಅವಳು ಮಾತಾಡೋದು ನೋಡಿ. ಆಗ ಎಲ್ಲರೂ ಒಂದು ಕಡೆಯಿಂದ ಶ್ರುತಿ, ರವಿ ಮತ್ತು ರೋಹಿಣಿ ಮತ್ತು ಮನೋಜ್ ಎಲ್ಲರೂ ಬರ್ತಾರೆ, ಸೂರ್ಯ ಎಲ್ಲರೂ ಬಂದ್ಬಿಟ್ಟು ಅವ್ರನ್ನ ಮಾತಾಡಿಸ್ತಾರೆ. ಶ್ರುತಿ, ಏನು ಡ್ಯಾಡ್ ಮಾಮ್ ಈ ರೀತಿ ಬಂದಿದ್ದೀರಾ, ತುಂಬ ಸರ್ಪ್ರೈಸ್ ಆಗಿತ್ತಪ್ಪ ನೀವು ಬಂದಿರೋದು, ನನಗೊಂದು ಫೋನು ಮಾಡಿ ಹೇಳಿಲ್ಲ ಈ ರೀತಿ ಬಂದಿದ್ದೀರಾ ಡ್ಯಾಡ್ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗಿಬಿಡುತ್ತೆ. ಖುಷಿ ಆದ ತಕ್ಷಣವೇ ಮತ್ತು ಇವ್ರು ಇದ್ಕೊಂಡು ಇವರಿಬ್ಬರು ಇಲ್ಲಿ ಮಾತಾಡ್ತಾ ಇರ್ತಾರೆ. ಅಮ್ಮ ಏನು ಕಮ್ಮ ಇವರು ಎಲ್ಲ ಇಬ್ಬರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೂರ್ಯ ಮಾತ್ರ ಏನೇನೋ ಮಾತಾಡ್ತಾ ಇರ್ತಾನೆ. ಮೀನಾ ಹೋಗಿ ಎಲ್ಲರಿಗೂ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಬರೆ ಅಂತೇಳಿ ಶಾಂತಿ ಆರ್ಡ್ರ್ ಮಾಡ್ತಾಳೆ. ಹಂಗೆ ಹೇಳಿದ ತಕ್ಷಣವೇ ಮೀನಾ ಹೋಗೋಣ ಅಂತ ಹೋಗ್ತಾ ಇರ್ತಾಳೆ. ಶಾಂತಿ ಇದ್ಕೊಂಡು ಹಿಂದಕ್ಕೆ ಕರೆದ್ಬಿಟ್ಟು, ನೀನೇನು ಕಾಫಿ ಮಾಡ್ಕೊಂಡು ಬರಬೇಡ, ಇವತ್ತು ನಾನೇ ಕಾಫಿನ ಮಾಡ್ಕೊಂಡು ಬಂದು ಎಲ್ರಿಗೂ ಕಾಫಿನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿ ಎದ್ದೋಗಿ ಕಾಫಿ ಮಾಡೋಣ ಅಂತ ಹೋಗ್ತಾಳೆ. ಇಲ್ಲಿ ತುಂಬ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಬಿಗ್ರೆ ಆವತ್ತಿನ ಸಮಸ್ಯೆ ಅವತ್ತೇ ಮುಗ್ದೋಯ್ತು, ನಾವು ನೀವು ಇನ್ಮೇಲೆ ತುಂಬ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಶ್ರುತಿಯರಪ್ಪ ಹೇಳ್ತಾ ಇರ್ಬೇಕಾದಾಗ ಇಲ್ಲಿ ಸೂರ್ಯ ಇದ್ಕೊಂಡು ಒಂಥರ ಏನೇನೋ ಮಾತಾಡ್ತಾ ಇರ್ತಾನೆ. ಮಾತಾಡ್ಬೇಕಾದಾಗ ಶ್ರುತಿಯರಪ್ಪ ಕೇಳ್ತಾನೆ, ಸೂರ್ಯ ನನ್ನ ಮೇಲೆ ಇನ್ನೂ ಕೋಪ ಇದೆಯಾ ನಿಮಗೆ ಅಂತ ಹೇಳಿ. ಕೋಪ ಏನಿಲ್ಲ, ನಮ್ಮಪ್ಪ ಹೇಳಿದ್ದಾರೆ ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನೋಡು ಸೂರ್ಯ, ಅವತ್ತೇನೋ ನಡೆದೋಗಿದೆ ಅದೆಲ್ಲ ಬಿಟ್ಟಾಕ್ಬಿಟ್ಟು ಇನ್ಮೇಲೆ ಚೆನ್ನಾಗಿರನ್ರಪ್ಪ ಅಂತೇಳಿ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಸೂರ್ಯ ಇದ್ಕೊಂಡು, ನೋಡ್ರಿ ಅವತ್ತು ನಾನು ಈ ರೀತಿ ಮಾತಾಡಬೇಕು ಅಂತಂದರೆ ಮೀನಾ ಏನು ಕಳ್ತನೇ ಮಾಡಿರಲಿಲ್ಲ, ಅವ್ರ ಮೇಲೆ ಸುಮ್ಮನೆ ಕಳ್ತನ ಎತ್ತಾಕಿದ್ರಿ ನೀವು, ಅದಕ್ಕೆ ನಮ್ಮ ಅಪ್ಪನ ಮೇಲೆ ಬೇರೆ ಏನೇನೋ ಮಾತಾಡಿದ್ರಲ್ವ, ಅದಕ್ಕೆ ಆ ರೀತಿ ಎಲ್ಲ ಮಾತಾಡಿದೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಇಲ್ಲಿ ಮಾತ್ರ ಮನೋಜ, ಅಲ್ಲ ಕಣೆ ನಮ್ಮಮ್ಮ ನೋಡು ನಮ್ಮಿಬ್ಬರ ಮೇಲೆ ಯಾವುದು ಗಮನನೇ ವಹಿಸ್ತಾ ಇಲ್ಲ, ಅವ್ರ ಅಪ್ಪ ಅಮ್ಮ ಬಂದಿದ್ದಾರಂತ ಎಷ್ಟು ಖುಷಿಯಿಂದ ಹೋಗಿ ಕಾಫಿ ಎಲ್ಲ ಮಾಡ್ಕೊಬಂದು ಕೊಟ್ಟಿದ್ದಾರೆ ನೋಡು ಅಂತ ಹೇಳ್ಬಿಟ್ಟು ಇವ್ರು ಪಿಸಿ ಮಾತಾಡ್ತಾ ಇರ್ತಾರೆ. ರೀ ನಮ್ಮಪ್ಪ ತುಂಬ ದುಡ್ಡಿರೋರು, ಇವ್ರಿಗಿಂತ ಚೆನ್ನಾಗಿರೋರೆ ಶ್ರೀಮಂತ್ರೆ ನಮ್ಮಪ್ಪ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾಳೆ ಮನೋಜ್ಗೆ. ಕಾಫಿ ತೊಗೊಂಡು ಬಂದು ಎಲ್ಲರಿಗೂ ಕೊಟ್ಟು ಸೂರ್ಯನಿಗೆ ಕಾಫಿ ಕೊಡೋದೇ ಇಲ್ಲ ಶಾಂತಿ. ಆವಾಗ ಮೀನಾ ಹೋಗಿ ತಗೊಂಡೋಗಿ ಕಾಫಿನ ಕೊಡ್ತಾಳೆ. ಕಾಫಿ ಕೊಟ್ಟ ತಕ್ಷಣ ಅವ್ನು ಕಾಫಿ ಕುಡಿಯೋಣ ಅಂತ ರೆಡಿ ಆಗ್ತಾ ಇರಬೇಕಾದಾಗ ಇಲ್ಲಿ ಶ್ರುತಿಯರಪ್ಪ ಇದ್ಕೊಂಡು, ನೋಡಪ್ಪ ಸೂರ್ಯ ಇನ್ಮೇಲೆ ಅದೆಲ್ಲ ಬಿಟ್ಬಿಡಪ್ಪ, ಯಾವ್ದು ವೇಷನೂ ಬೇಡ ಏನು ಬೇಡ, ನಮಗೂ ನಿಮಗೂ ಇನ್ಮೇಲೆ ಬೀಗರಾಗಿ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಸರಿ ಆಯಿತು. ರಂಗನಾಥ್ ಅವ್ರು ಹೇಳ್ತಾರೆ, ಹೋಗಿ ಶ್ರುತಿ ನಿಮ್ಮ ರೂಮಿಗೆ ಕರ್ಕೊಂಡೋಗಿ ಅಪ್ಪ ಅಮ್ಮನ ರೆಸ್ಟ್ ಮಾಡೋಕ್ಕೆ ಬಿಡು, ಆಮೇಲೆ ಎಲ್ಲರೂ ತಿಂಡಿಗೆ ಸಿಗೋಣ, ಜೊತೆಗೆ ಎಲ್ಲ ತಿಂಡಿ ತಿಂದ್ಕೊಂಡು ಮಾತಾಡೋಣ್ರಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತಾಳೆ ಅವಳು ಕೂಡ ಒಳಗಡೆ. ಇಲ್ಲಿ ಸೂರ್ಯ ಇದ್ಕೊಂಡು ಆ ಥರ ಮಾತಾಡಬೇಕಾದಾಗ ರಂಗನಾಥ್ ಅವರು ಇದ್ಕೊಂಡು ಸುಮ್ಮನೆ ಇರು ಸೂರ್ಯ ಅಂತೇಳಿ ಹೇಳ್ತಾನೆ.